ನಮಸ್ಕಾರ ಕರ್ನಾಟಕ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ, ಅದು ಕಾಂಗ್ರೆಸ್ ಇರಬಹುದು ಅಥವಾ ಕೇಂದ್ರ ಬಿಜೆಪಿ ಆಡಳಿತ ಇರಬಹುದು, ಬಡವರಿಗಂತೂ ಎಲ್ಲೂ ಕೂಡ ನೆಲೆ ಇರೋದೇ ಇಲ್ಲ. ಬೆಂಗಳೂರಲ್ಲಿ ಸಾವಿರಾರು ಎಕರೆ ಜಮೀನುಗಳನ್ನ ಕಬ್ಜಾ ಮಾಡಿರುವಂತ ಶ್ರೀಮಂತರು, ದಳ್ಳಾಳಿಗಳು, ಡಕಾಯಿತರು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳಿರ್ಬೇಕಾದ್ರೆ ಕೋಗ್ಲಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಟಿದ್ದಾರೆ. ಕೋಗ್ಲಲ್ಲಿ ನಾವು ಜಾಗ ಖಾಲಿ ಮಾಡಿಸಿರೋದು ವಲಸೆಯವರು, ಅವ್ರು ಯಾರು ಇಲ್ಲಿಗೆ ಸಂಬಂಧಪಟ್ಟಂತವರಲ್ಲ. ಹೋಗ್ಲಿ, ಅಟ್ಲೀಸ್ಟ್ ಒಂದು ಫ್ಯಾಕ್ಚುಯಲ್ ರಿಪೋರ್ಟ್ ಅನ್ನ ತೆಗೆಸ್ಕೊಂಡು ಒಬ್ಬ ಮುಖ್ಯಮಂತ್ರಿ, ಆ ಸ್ಟೇಟ್ಗೆ ಮುಖ್ಯಮಂತ್ರಿ ಆದಂತವ್ರು ರಿಪೋರ್ಟ್ ಅನ್ನ ಕೊಡಬೇಕು. ಅಕ್ಕಪಕ್ಕವ್ರು ಏನೋ ಹೇಳ್ಕೊಟ್ರೆ ಅದನ್ನ ಕೇಳ್ಕೊಂಡು ಹೇಳಿದ್ರೆ ಖಂಡಿತವಾಗಿ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರೇ, ನಿಮ್ಮ ರೆಸ್ಪೆಕ್ಟ್ ಅನ್ನ ನೀವೇ ಕಳ್ಕೊಳ್ತೀರಾ. ಇಲ್ಲಿ ಕೋಗಿಲಲ್ಲಿ ಮೊನ್ನೆ ಬಡವರ ಶೆಡ್ಗಳನ್ನ ಡೆಮಾಲಿಷ್ ಮಾಡಿದವರು ಯಾರು ಕೂಡ ವಲಸೆಯವರು ಅಲ್ಲ, ಅಲ್ಲಿ ಯಾರು ಕೂಡ ಬಾಂಗ್ಲಾದೇಶದಿಂದನೂ ಬಂದಿಲ್ಲ, ಅವ್ರು ಯಾರು ಕೂಡ ಪಾಕಿಸ್ತಾನದಿಂದನೂ ಬಂದಿಲ್ಲ. ಅವರೆಲ್ಲರೂ ಕೂಡ ಇಲ್ಲಿನವರೇ, ಬಡವರು, ಕೂಲಿ ಕಾರ್ಮಿಕರು. ನಿಮ್ಮ ಸರ್ಕಾರಗಳೇ ಕಳೆದ 20 ವರ್ಷದಿಂದ ಕಾಂಗ್ರೆಸ್ಗೆ ವೋಟ್ ಹಾಕಿದವರು, ಆಧಾರ್ ಕಾರ್ಡ್ಗಳನ್ನ ನಿಮ್ಮ ಶಾಸಕರುಗಳೇ, ನಿಮ್ಮ ಮಂತ್ರಿಗಳೇ, ನಿಮ್ಮ MLAಗಳೇ ಮಾಡಿಕೊಟ್ಟಿರುವಂತ ವ್ಯಕ್ತಿಗಳು ಅಲ್ಲಿರೋದು. ಅಂಡ್ ಮೆಜಾರಿಟಿ ಆಫ್ ದ ಕಮ್ಯುನಿಟಿ ಆರ್ ತಮಿಳಿಯನ್ಸ್, ಮುಸ್ಲಿಮ್ಸ್ ಅಂಡ್ ಅಫ್ ಕೋರ್ಸ್ ಎಲ್ಲಾ ಭಾಷೆನೂ ಮಾತಾಡುವಂತ ಬಡವರಿದ್ದಂತ ಜಾಗವನ್ನ ಇವತ್ತು ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಅದನ್ನು ಹೇಳ್ತೀನಿ. ಕೇರಳ ಮುಖ್ಯಮಂತ್ರಿಗಳು ಕೋಗಿಲಿನಲ್ಲಿ ನಡೆದಂತ ಈ ಬುಲ್ಡೋಸರ್ ನುಗ್ಗಿಸುವಂತ ಕೆಲಸ ಅಲ್ರಿ. UP ಮಾಡೆಲ್ ನಲ್ಲಿ ಇವರು ಯಾರು, ಐ ಥಿಂಕ್ ಬಿಹಾರ್ UP ಯೋಗಿ ಆದಿತ್ಯನಾಥನನ್ನ ನಾವೆಲ್ಲ ದೂಷಣೆ ಮಾಡಿರಿ. ಸುಪ್ರೀಂ ಕೋರ್ಟ್ ದೂಷಣೆ ಮಾಡಿದೆ, ಬುಲ್ಡೋಸರ್ ಬಳಸಬೇಡಿ ದೇಶದ ನಾಗರಿಕರ ಮೇಲೆ. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ನೋಟಿಸ್ ಕೊಡಿ, ಅವರ ಮನೆಗಳನ್ನ ಕೆಡವಕ್ಕೆ ಮುಂಚೆ ಅವ್ರಿಗೆ ನೋಟಿಸ್ ಅನ್ನ ಕೊಡಿ. ಅವ್ರಿಗೆ ಯಾವನೇ ಆಗಿರ್ಲಿ ಬಿಡ್ರಿ, ಆಯ್ತು. ಏನೋ ವಲಸೆ ಅಂತ ಎಲ್ಲಿಂದ ಬಂದಿದ್ದಾನೆ ಅವನು? ಮುಖ್ಯಮಂತ್ರಿಗಳೇ, ನಿಮ್ಮ ಸ್ಟೇಟ್ಮೆಂಟ್ ಮೇಲೆ ತೂಕ ಇರ್ಲಿ. ವಲಸಿಗ ಅಂತಂದ್ರೆ ಪಾಕಿಸ್ತಾನದಿಂದ ಬಂದ ಅವನು, ಅಥವಾ ಬಾಂಗ್ಲಾದೇಶದಿಂದ ಬಂದ, ಅಫ್ಘಾನಿಸ್ತಾನದಿಂದ ಬಂದ, ಶ್ರೀಲಂಕಾದಿಂದ ಬಂದ, ಟಿಬೇಟ್ ಇಂದ ಬಂದ? ಯಾವ ವಲಸಿಗ ಹೇಳಿ, ಯಾವ ವಲಸಿಗ ಅಂತ ಗೊತ್ತಾಗಬೇಕು ನಮ್ಗೆ. ಟಿಬೇಟ್ ಇಂದ ಬಂದಂತ ಬುದ್ಧಿಸ್ಟ್ಗಳಿಗೆ, ಸುಮಾರು 20 ಲಕ್ಷ ಬುದ್ಧಿಸ್ಟ್ಗಳಿಗೆ ಭಾರತದಲ್ಲಿ ನೀವು ಜಾಗ ಕೊಟ್ಟಿರ್ಬೇಕಾದ್ರೆ, ಈಗ ಅಲ್ಲಿ ಕೋಗಿಲಲ್ಲಿ ಹೊಡೆದವ್ರು ಯಾರು ಕೂಡ ಬುದ್ಧಿಸ್ಟು ಅಲ್ಲ, ಬಾಂಗ್ಲಾದೇಶಿಗಳು ಅಲ್ಲ, ಪಾಕಿಸ್ತಾನಿಗಳು ಅಲ್ಲ, ಅಫ್ಘಾನಿಸ್ತಾನಿಗಳು ಅಲ್ಲ, ಅಥವಾ ಶ್ರೀಲಂಕಾದಿಂದ ಬಂದಿಲ್ಲ, ಅಥವಾ ನೇಪಾಳಿಂದ ಬಂದಿಲ್ಲ. ಅಲ್ಲಿ ಅವರೆಲ್ಲ ನಮ್ಮವರೇ, ಇಲ್ಲಿದ್ದಂತವರೇ ಬಡವರು, ಕೂಲಿ ಕಾರ್ಮಿಕರು. ನಿಮ್ಮ ಎಲ್ಲ MLA ಕೃಷ್ಣ ಬೈರೇಗೌಡನ ಶಿಷ್ಯಂದ್ರು, ಅವರುಗಳಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ತಹಸೀಲ್ದಾರ್ ಅಲ್ಲಿ ಇರ್ಲಿಕ್ಕೆ 94C ಫಾರಂಗಳನ್ನ ಕೊಟ್ಟಿದ್ದಾರೆ. ನೀವು ಯಾರ ಮಾತನ್ನ ಕೇಳಿ ನೀವು ಏನೋ ಅವರೆಲ್ಲ ವಲಸಿಗರು, ಅವ್ರಿಗೆ ಹೇಳಿದ್ರು ಕೂಡ ಅಲ್ಲಿ ಇರ್ಲಿಕ್ಕೆ ಯೋಗ್ಯತೆ ಇಲ್ಲ. ಅಲ್ಲಿ ಇರ್ಲಿಕ್ಕೆ ಯೋಗ್ಯ ಅಂತಂದ್ರೆ ಅಲ್ಲಿ ಯಾರಾದ್ರೂ ಕಬ್ಜಾ ಮಾಡ್ಕೊಂಡು ಶ್ರೀಮಂತ ಅಲ್ಲೊಂದು ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಮಾರಾಟ ಮಾಡಕ್ಕೆ ಶ್ರೀಮಂತರು ಮತ್ತೆ ಬಿಲ್ಡರ್ಗಳು ರೆಡಿ ಇರ್ತಾರಲ್ಲ. ಈಗ ಕೊಟ್ಟಿದಾರಲ್ಲ ಅಲ್ಲಿ, ಕೊಟ್ಟಿಲ್ವಾ? ಇನ್ಫೋಸಿಸ್ ಅವ್ರಿಗೆ ನೋಡ್ರಿ, ಕರ್ನಾಟಕದಲ್ಲಿ ಬಡವರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ. ಬಡವರಿಗೊಂದ್ ನ್ಯಾಯ ನೋಡ್ರಿ. ಇದು ಅತ್ತಿಬೇಲೆ ಆನೇಕಲ್ಲಲ್ಲಿ 2000 ಇಸ್ವಿನಲ್ಲಿ ಆ KIDB ಅವರು 53 ಎಕರೆ ಇನ್ಫೋಸಿಸ್ ಸಂಸ್ಥೆ ಕಟ್ರಪ್ಪ, ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಕೆಲಸ ಕೊಡಿ ಅಂತ ಕೊಟ್ರೆ, ಇವತ್ತು ಇನ್ಫೋಸಿಸ್ ಸಂಸ್ಥೆ ಅವರು ಸ್ವಾಹ 250 ಕೋಟಿಗೆ ಮಾರ್ಕೊಂಡಿದ್ದಾರೆ. ಅವ್ರನ್ನ ಹೊಡಿಬೇಡಿ, ಆ ಟ್ರಾನ್ಸಾಕ್ಷನ್ ಕೇಳಬೇಡಿ. ಅಲ್ಲಿ ಇನ್ಫೋಸಿಸ್ಗೆ ಕೊಟ್ಟಿದ್ದು 53 ಎಕರೆ, ಅಲ್ಲಿ ಇನ್ಫೋಸಿಸ್ ಸಂಸ್ಥೆನ ಕಟ್ಟಕ್ಕೆ ರೀ ಸಿದ್ದರಾಮಯ್ಯನವರೇ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಆಗಿದೆ. KIDB ಇಂದ ಲ್ಯಾಂಡ್ ಪಡೆದು ಲೀಲಾ ಜಾಲವಾಗಿ ಇನ್ಫೋಸಿಸ್ ಸಂಸ್ಥೆ, ನಾರಾಯಣ ಮೂರ್ತಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ತನ್ನನ್ನ ದೇವತೆ ಅಂತ ಪ್ರೊಜೆಕ್ಟ್ ಮಾಡ್ಕೊಂಡಿರುವಂತ ಸುಧಾಮೂರ್ತಿ ಅವರ ಒಡೆತನದ ಮೇಜರ್ ಸ್ಟೇಕ್ಸ್ ಇರುವಂತ ಇನ್ಫೋಸಿಸ್ ಅವರು ಇವತ್ತು ಅತ್ತಿಬೇಲೆ ಆನೇಕಲ್ಲಲ್ಲಿ ಸುಮಾರು 53.5 ಎಕರೆ ಇವತ್ತು ಕೋಟಿ ಬೆಲೆ ಬಾಳತ್ತೆ. ಕಡಿಮೆ ಅಂತಂದ್ರು ಅಲ್ಲಿ ಇವತ್ತು 70-80 ಕೋಟಿ ಇದೆ. 50 ಎಕರೆಯಿಂದ 5,000 ಕೋಟಿ ಬೆಲೆ ಬಾಳೋ ಲ್ಯಾಂಡ್ ಅದು 250 ಕೋಟಿಗೆ ಮಾರಾಟ ಮಾಡಿದೀವಿ ಅಂತ ಎಲ್ಲಾ ಮಾಧ್ಯಮಗಳಲ್ಲೂ ಬಂತು. ಪೂರ್ವಂಕರ್ ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಅಲ್ರಿ, ಬಿಲ್ಡರ್ಗಳು KIDB ಲ್ಯಾಂಡ್ ಅನ್ನು ಹೆಂಗ್ರಿ ತಗೊಳ್ತಾರೆ?
ಯಾರ್ರೀ ಅಧಿಕಾರ ಕೊಟ್ಟಿದ್ದು? ಈ ಪೂರ್ವಂಕರ್ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರ್ರೀ? ಆಮೇಲೆ ಇಷ್ಟಕ್ಕೂ ನಿಮ್ಮ ಆಡಳಿತದಲ್ಲಿ ಬಡವರು ಮಾತ್ರ ಇಲ್ಲಿಗಲ್ಲು, ಅನಧಿಕೃತ. ಹಾಗಾದ್ರೆ ಈ ಇನ್ಫೋಸಿಸ್ ಅವ್ರಿಗೆ KDB ಲ್ಯಾಂಡ್ ಅನ್ನ ಕೊಟ್ಟು ಅತ್ತಿ ಬೆಲೆ ಹತ್ರ ಆನೇಕಲ್ಲಲ್ಲಿ ಅವರ ಇನ್ಫೋಸಿಸ್ ಸಂಸ್ಥೆ ಕಟ್ಬೇಕಾಗಿತ್ತು. ಅವರು ಪೂರ್ವಂಕರ್ ಅವ್ರಿಗೆ ಹೆಂಗ್ರಿ ಮಾರಾಟ ಮಾಡಕ್ ಬಿಟ್ರಿ? ಕಾಂಗ್ರೆಸ್ ಸರ್ಕಾರ ನೀವ್ ಹೆಂಗ್ ಮಾರಾಟ ಮಾಡಕ್ ಬಿಟ್ರಿ? ನಮ್ಗೆ ಹೇಳಿ. ವಿ ವಾಂಟೆಡ್ ಟು ನೋ. ಕರ್ನಾಟಕ ಕೇಳ್ತಾ ಇದೆ. ಅತ್ತಿ ಬೆಲೆ ಹತ್ರ ನಡಿಯಪ್ಪ, ಆಯ್ತು, ಏನೋ ಮಾಡ್ತಾ ಇದೀನಿ ನಡ್ರೋ, ಆಯ್ತು, ನಡಿಯೋ, ಆಯ್ತು, ಏನೋ ಕಲ್ತಿ ಹೋಗ, ಆಯ್ತು, ಆಯ್ತು ನಡಿಯೋ, ನನಗೆ ಕೇಳ್ತಾನೆ ಇಲ್ಲಿ. ಅಲ್ಲ, ಅತ್ತಿ ಬೆಲೆ ಹತ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವ್ ಹೆಂಗೆ ಇನ್ಫೋಸಿಸ್ ಅವ್ರಿಗೆ ಮಾರಾಟ ಮಾಡಕ್ ಬಿಟ್ರಿ? KDB ಅಕ್ವೈರ್ ಮಾಡ್ಕೊಂಡಿದ್ದು ಟು ಸೆಟಪ್ ಎ ಫ್ಯಾಕ್ಟರಿ, ಟು ಸೆಟಪ್ ಎ IT ಇನ್ಸ್ಟಿಟ್ಯೂಷನ್. ಅಲ್ಲೊಂದು IT ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡಿ ಜನರಿಗೆ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಕೆಲಸ ಕೊಡೋಕೋಸ್ಕರ ಮಾಡಿದಂತ ಅತ್ತಿ ಬೆಲೆ ಮತ್ತೆ ಆನೇಕಲ್ ಲ್ಯಾಂಡ್ಗೆ 53 ಎಕರೆ, ಇವತ್ತು ಕಡಿಮೆಯಿಂದ 50 ಕೋಟಿ ರೂಪಾಯಿ ಇದೆ ಒಂದ್ ಎಕರೆಯಲ್ಲಿ. 50 ಕೋಟಿ ರೂಪಾಯಿ ಅಂತ 50 ಎಕರೆ ಅನ್ಕೊಂಡ್ರು ಕೂಡ 2500 ಕೋಟಿ ಬೆಲೆ ಬಾಳುವಂತ ಲ್ಯಾಂಡ್ ಅನ್ನ 250 ಕೋಟಿಗೆ ಇಸ್ಕೊಂಡು 250 ಕೋಟಿಗೆ ಮಾರಾಟ ಮಾಡಿದೀವಿ ಅಂತ ದಾಖಲೆ ತೋರಿಸ್ತಾ ಇದ್ದಾರೆ ಪೂರ್ವಂಕರ್ ಅವರು ಮತ್ತೆ ಇನ್ಫೋಸಿಸ್ ಅವರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ನೋಟಿಸ್ ಯಾಕೆ ಕೊಡಕ್ಕಾಗಲ್ಲ ನೀವು? ಅಲ್ರಿ, KDB ಇಂದ ಲ್ಯಾಂಡ್ ತಗೊಂಡು ರಿಯಲ್ ಎಸ್ಟೇಟ್ ಮಾಡಕ್ಕೋಸ್ಕರನಾ? ಅಲ್ಲ, ರೈತರ ಬಾಯಿಗೆ ಮಣ್ಣೆಗರಿ ಹಾಕ್ತೀರಾ ನೀವು? JDS, ಕಾಂಗ್ರೆಸ್, BJP 3 ಪಕ್ಷಗಳವರು KDB ಕೈಲಿ ಲ್ಯಾಂಡ್ ಗಳನ್ನ ಕಿತ್ಕೊಂಡು ಈಗ ಅಲ್ಲಿ ಬಿಡದಿ ಹತ್ರ 8,500 ಎಕರೆ ಲ್ಯಾಂಡ್ ಕಿತ್ಕೊಂಡು ಅಲ್ಲಿ ಲೇಔಟ್ ಮಾಡಕ್ ಕೊಟ್ಟಿದ್ದೀರಾ? ಯಾರ್ಯಾರು ಕೊಟ್ಟಿದ್ದೀರಾ ಸೈಟು? ಯಾವ ಬಿಸ್ನೆಸ್ ಮಾಡಕ್ ಕೊಟ್ಟಿದ್ದೀರಾ ನೀವು? ಯಾರನ್ನ ಬದುಕಿಸ್ತೀರಾ? ಇನ್ಫೋಸಿಸ್ ಅಂತವ್ರನ್ನ, ರನ್ಯಾ ರಾವ್ ಅಂತವ್ರನ್ನ, ಇನ್ಫೋಸಿಸ್ ಸಂಸ್ಥೆ ಅಂತವ್ರನ್ನ ಬದುಕಿಸೋಕೋಸ್ಕರ ಸರ್ಕಾರಗಳಿರೋದು. ನೀವು 3 ಪಕ್ಷಗಳು ಅಷ್ಟೇ ಶ್ರೀಮಂತರನ್ನ, ಬಿಸ್ನೆಸ್ ಮೆನ್ಗಳನ್ನ ಬದುಕಿರೋದು. ಬಡವರ್ಗೆ ಯಾರಿಗೂ ಜಾಗನೇ ಕೊಡಬೇಡಿ. ಪಕ್ಕದ ಕೇರಳ ಸಿಎಂ ನಿಮ್ಮ ಕರ್ನಾಟಕ ಸರ್ಕಾರದ ಬುಲ್ಡೋಸರ್ ಸ್ಕೀಮ್ ಅನ್ನ ಬಾಯಿ ತುಂಬಾ ಹೋಗ್ಲಿದ್ದಾರೆ. ಕೇಳ್ಬಿಟ್ಟು ನೀವು ಧನ್ಯ ಆಗ್ಬೇಕು. ಅಲ್ರಿ, ಕರ್ನಾಟಕದಲ್ಲಿ ಹಾಗಾದ್ರೆ ಬಡವರು ಯಾರು ಇರಬಾರ್ದು. ಬಡವ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಒಂದು ಗುಡ್ಸಲ್ ಹಾಕೊಂಡ್ರೆ ಅದು ಅನಧಿಕೃತ. ಅದೇ ಇನ್ಫೋಸಿಸ್ ಸಂಸ್ಥೆ ಕಟ್ತೀವಿ ಅಂತೇಳಿ 50 ಎಕರೆ ತಗೊಂಡು 2000ನೇ ಇಸ್ವಿನಲ್ಲಿ ಅದನ್ನ ಮಾರಾಟ ಮಾಡಿದ್ರೆ ಅದು ಅನಧಿಕೃತ ಅಲ್ಲ, ಅದು ಅಧಿಕೃತ. ಯಾಕೆಂದ್ರೆ ಅವ್ರ ಅಪ್ಪರ ಆಸ್ತಿ ಅಲ್ವಾ? ಅಲ್ರಿ, ಲ್ಯಾಂಡ್ ಕೊಟ್ಟಿದ್ದು ಏನಕ್ಕೆ ಅವ್ರಿಗೆ? ನೀವ್ ಯಾಕೆ ಸರ್ಕಾರ ಕ್ರಮ ತಗಂತ ಇಲ್ಲ? KDB ರಿಯಲ್ ಎಸ್ಟೇಟ್ ಏಜೆಂಟಾ? ರೈತರು ಗುಲಾಮ್ರ? ನಮ್ಮ ದೇಶದಲ್ಲಿ ರೈತರು, ಆನೇಕಲ್ ರೈತರು ಆಗಿರ್ಬೋದು, ಬಿಡದಿ ರೈತರನ್ನ ಆಗಿರ್ಬೋದು, 8,500 ಎಕರೆ ಬಿಡದಿನಲ್ಲಿ ರೈತರ ಜಮೀನ್ ಕಿತ್ಕೊಂಡು ನೀವು ಸೈಟ್ ಮಾಡಕ್ ಕೊಟ್ಟಿದ್ದಾರೆ. ಯಾವ ಬಿಸ್ನೆಸ್ ಮಾಡ್ಬೇಕ್ರಿ ಸಿದ್ದರಾಮಯ್ಯನವ್ರೆ? ನೀವು ಯಾವ ಬಿಸ್ನೆಸ್ ಮಾಡ್ಬೇಕು? ಏನಕ್ಕೆ ರೈತರ ಜಮೀನ್ ಯಾಕೆ ಕಿತ್ಕೊಂತೀರಾ? KDB ಆನೇಕಲ್ ಅಲ್ಲಿ ಕಿತ್ಕೊಂಡ್ಮೇಲೆ ಇನ್ಫೋಸಿಸ್ ಅವ್ರ ಕೈಯಲ್ಲಿ ನೀವು ಇನ್ಫೋಸಿಸ್ ಕಂಪನಿಯನ್ನ ಸ್ಥಾಪನೆ ಮಾಡಿಸ್ಬೇಕಾಯ್ತು ಅಥವಾ ಅದನ್ನ ವಾಪಸ್ ತಗೊಳ್ಬೇಕಾಯ್ತು. ನೀವು ವಾಪಸ್ ತಗೊಳಲ್ಲ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ಆಗಿರ್ಬೋದು, ನೀವು ಬಿಜೆಪಿ ಅವ್ರನ್ನ ಕೇಳ್ತೀರಾ ಬುಲ್ಡೋಸರ್ ಕಾನೂನು ಅಂತ? ನೀವಾಗ್ಲೂ ಬುಲ್ಡೋಸರ್ ಬಳಸ್ತೀರಾ? ನಿಮ್ಮ ಕೃಷ್ಣ ಬೈರೇಗೌಡನ್ ಕೇಳಿ ಸಾಕಾನಗರದಲ್ಲಿ, ನಾನಿರುವಂತ ಸಾಕಾನಗರದಲ್ಲಿ ಈ ಕಳೆದ 4 ಬಾರಿ MLA ಸಾವಿರಾರು ಕೋಟಿ ರೂಪಾಯಿ CA ಪಾರ್ಕ್, ಪ್ಲೇ ಗ್ರೌಂಡ್, ನ್ಯಾಷನಲ್ ಹೈವೇ ಬೈಪಾಸ್, ಅದ್ದು ಗಿಡದ ಹಳ್ಳಗಳು, ಗೋಮ ಹಳ್ಳಗಳು, ಸ್ಟಾಮ್ ವಾಟರ್ ಡ್ರೈನ್ಗಳು ಎಲ್ಲದನ್ನು ಕೃಷ್ಣ ಬೈರೇಗೌಡನ ಶಿಷ್ಯಂದ್ರು ಮಾರ್ಕಂಡ್ ತಿಂದಾಕಿದ್ರೆ. ಹೆಸರು ಬೇಕಾದ್ರೆ ಕೊಡ್ತೀನಿ. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷರು, ಪಕ್ಷಾತೀತವಾಗಿ 3 ಪಕ್ಷದವರು ಇಲ್ಲಿ ಒಳ್ಳೆ ಹುಚ್ಚು ನಾಯಿಗಳ ತರ ಸರ್ಕಾರಿ ಜಾಗಗಳನ್ನ ತಿಂದಾಕಿದ್ದಾರೆ. ಕೃಷ್ಣ ಬೈರೇಗೌಡನ ಆಡಳಿತದಲ್ಲಿ 20 ವರ್ಷದಲ್ಲಿ ಅತಿ ಹೆಚ್ಚಿನ ಲ್ಯಾಂಡ್ ರಾಬರಿ ಆಗಿದೆ. ಬರೀ ಸಾಕಾನಗರದಲ್ಲಿ 5,000 ಕೋಟಿ ರೂಪಾಯಿ ಲ್ಯಾಂಡ್ ರಾಬರಿ ಆಗಿದೆ. ನಾನು ಬೇಕಾದ್ರೆ ವಿತ್ ಡೀಟೇಲ್ಸ್ ಕೊಡ್ತೀನಿ, ಹೆಸರುಗಳು ಕೊಡ್ತೀನಿ, ಯಾರು ಅಂತ. ಕೃಷ್ಣ ಬೈರೇಗೌಡನ ಅಕ್ಕಪಕ್ಕ ಪೋಸ್ಟರ್ ಹಾಕಂತವ್ರುಗಳು ಇಲ್ಲಿ 5,000 ಕೋಟಿ ರೂಪಾಯಿ ಲ್ಯಾಂಡ್ ಅನ್ನ ಕದ್ದು ತಿಂದಿದ್ದಾರೆ. ಇವತ್ತು ನೀವು ನೋಡಿದ್ರೆ ಬಡವರ ಗುಡಿಸಲಿಗೆ ಕೈ ಇಡ್ತೀರಾ ನೀವು. ಇನ್ಫೋಸಿಸ್ ಅವರು ಸಾಫ್ಟ್ವೇರ್ ಕಂಪನಿ ಮಾಡ್ತೀವಿ ಅಂತ ಹೇಳಿ ಅನೇಕ ಲ್ಯಾಂಡ್ ತಗೊಂಡು ಇವತ್ತು ಮಾರಾಟ ಮಾಡಿದ್ರೆ ಸರ್ಕಾರದವರು ಮೌನ ಯಾಕೆ ವಹಿಸಿದಿರಾ? ಯಾಕೆ ಇನ್ಫೋಸಿಸ್ಗೆ KDB ಕಡೆಯಿಂದ ಯಾಕೆ ನೀವು ನೋಟಿಸ್ ಕೊಡಬಾರ್ದು? ಅವ್ರನ್ನ ಮಾರಾಟ ಮಾಡಕ್ ಹೆಂಗ್ ಬಿಟ್ರಿ ನೀವು? ಅಂದ್ರೆ ರೈತರ ಜಮೀನ್ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಕ್ಕೋಸ್ಕರ ಸರ್ಕಾರ ಮತ್ತೆ KDB ಇದೆ. ಆಮೇಲೆ ನಾವೆಲ್ಲ ಏನಾಗಾರೆ? ನಾವೆಲ್ಲ ದಡ್ರು ಆಗಾರೆ. ನಾವೆಲ್ಲ ಈ ದೇಶದಲ್ಲಿ ಟ್ಯಾಕ್ಸ್ ಕೊಟ್ಟು ನಾಗರಿಕರು ನಿಮ್ಮ ನಾಟಕಗಳನ್ನ ನೋಡ್ಕೊಂಡಿರ್ಬೇಕು. ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ವಲಸಿಗರು ಅಂತ ಹೇಗ್ರಿ ಹೇಳಿದ್ರೆ ಏನ್ ಫ್ಯಾಕ್ಚುಯಲ್ ರಿಪೋರ್ಟ್ ಇದೆ ರೀ? ನಿಮ್ಮ ಅಧಿಕಾರಿಗಳು ನಿಮಗೆ ಕೊಟ್ಟಿರುವಂತ ರಿಪೋರ್ಟ್ ಮಾನ್ಯ ಸಿದ್ದರಾಮಯ್ಯನವ್ರೆ, ಇಟ್ ಈಸ್ ಎ ಫ್ಯಾಬ್ರಿಕೇಟೆಡ್ ರಿಪೋರ್ಟ್. ಬನ್ರಿ ಸ್ಪಾಟ್ಗೆ, ಮುಖ್ಯಮಂತ್ರಿಗಳ ಸ್ಪಾಟ್ಗೆ ಬನ್ನಿ. ಅಲ್ಲಿರೋರು ಯಾರಾದ್ರೂ ವಲಸಿಗರಿದ್ದು ಬಾಂಗ್ಲಾದೇಶಿಂದ, ಅಲ್ರಿ ಟಿಬೇಟ್ ಇಂದ 20 ಲಕ್ಷ ಜನ ಬಂದ್ರೆ ಅವ್ರಿಗೆ ಕೊಟ್ಟಿರೋ ಟಿಬೇಟಿಯನ್ಸ್ ನಮ್ಮ ಇಂಡಿಯನ್ಸಾ? ನೇಪಾಳದವ್ರು ಎಷ್ಟು ಜನ ಸೆಟ್ಲ್ ಆಗಿಲ್ಲ ಇಲ್ಲಿ? ಅಲ್ರಿ, ನಮ್ಮವ್ರಿಗೆ ಜಾಗ ಕೊಡಲ್ಲ ನೀವು.
ಟಿಬೇಟ್ ಇಂದ ಬಂದವ್ರಿಗೆ ನೀವು ಲ್ಯಾಂಡ್ಗಳನ್ನ ಕೊಟ್ಟು ಅವ್ರಿಗೆ ಆಶ್ರಯಗಳನ್ನ ಕೊಟ್ಟು ವರ್ಷಾನ್ಗಟ್ಲೆ ಊಟ ಹಾಕಿ ಅವ್ರನ್ನ ಬೆಳೆಸ್ತೀರಾ, ಟಿಬೇಟ್ ಅವ್ರನ್ನ ಬೆಳೆಸ್ತೀರಾ. ನಮ್ಮ ಇಲ್ಲಿರೋರ್ಗೆ ನೀವು ಇಲ್ಲಿರೋರ ಬಡವರ ಗುಡಿಸಲುಗಳಿಗೆ ನೀವು JCB ನುಗ್ಗಿಸ್ತೀರಾ. ಹಾಗಾದ್ರೆ ಮೊನ್ನೆ ಸ್ಲಮ್ ಅಲ್ಲಿ ಮನೆಗಳನ್ನ ಒಡ್ಸಾಕೊಂಡಂತವ್ರು ಸುಧಾಮೂರ್ತಿ ಅವ್ರ ತರ, ನಾರಾಯಣ ಮೂರ್ತಿ ಅವ್ರದ್ದು ಇನ್ಫೋಸಿಸ್ ರೀತಿನಲ್ಲಿ ನಾವು ಸಂಸ್ಥೆ ಕಟ್ತೀವಿ ಅಂತೇಳಿ ಬೋಗಸ್ ಮಾಡಿ ತಗೊಂಡು ಅದನ್ನ ಮಾರಾಟ ಮಾಡಿದ್ರೆ ಲೀಗಲ್. ಅದೇ ಒಬ್ಬ ಸರ್ಕಾರಿ ಜಾಗದಲ್ಲಿ 94C ಕೂಡ ಕೊಟ್ಟಿದ್ದಾರೆ. ನೀವು ಯಾವ ರಿಪೋರ್ಟ್ ಇಟ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರೇ ಕೋಗಿಲ್ ಹತ್ರ ಇದ್ದಂತ ಜನನ ನೀವು ಹೊಲಸಿಗಿರೋ ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೆಕ್ಟಿಫೈ ದ ಸ್ಟೇಟ್ಮೆಂಟ್. ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪಿದೆ ಮಾನ್ಯ ಸಿದ್ದರಾಮಯ್ಯನವರೇ. ನಾವು ಯಾರು ಕೂಡ ಅನಾಗರಿಕರಲ್ಲ, ನಾವ್ ಯಾರು ಕೂಡ ಕಾನೂನು ಗೊತ್ತಿರೋರಿಲ್ಲ. ನಮ್ಮ ಹತ್ರ ಫ್ಯಾಕ್ಚುಯಲ್ ರಿಪೋರ್ಟ್ಸ್ ಇದೆ. ನಿಮ್ಮ MLA ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಲಿ ಅತಿ ಹೆಚ್ಚು ಕಳ್ತನ ಮಾಡಿರೋರು ಅವರ ಶಿಷ್ಯಂದ್ರು. ಬೇಕಾದ್ರೆ ಹೆಸರನ್ನ ಕೊಡ್ತೀನಿ ನಾನು. ಐ ಕ್ಯಾನ್ ಗಿವ್ ದ ಡೀಟೇಲ್ಸ್ ಆಫ್ ಕೃಷ್ಣ ಬೈರೇಗೌಡರ ಮಾಫಿಯಾದ ಕೆಳಗಡೆ, ಅವ್ರ ಕೆಳಗಡೆ ಇರೋದು ದೊಡ್ಡ ಮಾಫಿಯಾ ರೀ. ಅವ್ರ ಡೀಟೇಲ್ಸ್ ಬೇಕೇನ್ರಿ? ಹೇಳ್ಬೇಕಾ? ಕೇಳಿ. ಅಂತ ಇಲ್ಲ ಅಂತೇಳಿ ನಾನು ಒಂದು ಬಿಚ್ಚಿಡ್ತೀನಿ. ಕೃಷ್ಣ ಬೈರೇಗೌಡನ ಚರಿತ್ರೆಯನ್ನ ಬೆಚ್ಚಿಡ್ತೀನಿ. ಅವ್ರ ಕೆಳಗಡೆ ಆ ಯಪ್ಪ ನೋಡ್ಲಿಕ್ಕೆ ತುಂಬಾ ಸಾಫ್ಟು, ತುಂಬಾ ಇದು. ಆ ಯಪ್ಪನ ಕೆಳಗಡೆ ಎಂತೆಂತ ಮಾಫಿಯಾಗಳು, ಲ್ಯಾಂಡ್ ಮಾಫಿಯಾಗಳು ವರ್ಕ್ ಆಗ್ತಾ ಇದೆ. ಯಾರ್ಯಾರು ಲ್ಯಾಂಡ್ ಮಾಫಿಯಾರು? ಕೃಷ್ಣ ಬೈರೇಗೌಡ ಅಕ್ಕಪಕ್ಕ ಫೋಟೋ ಹಾಕೊಂಡ್ರು ಯಾರು, ಇಲ್ಲಿ ಲ್ಯಾಂಡ್ಗಳನ್ನ ಕದ್ದವ್ರು ಯಾರು, ನಾನು ತೋರಿಸ್ತೀನಿ. ವಿ ವಿಲ್ ಎಕ್ಸ್ಪೋಸ್ ವಿತ್ ದ ಡಾಕ್ಯುಮೆಂಟ್. ಸಾಕಾನಗರದಲ್ಲಿ 5,000 ಕೋಟಿ ಲ್ಯಾಂಡ್ ನ ಕದ್ದಿದ್ದಾರೆ ಇಲ್ಲಿನ ಲ್ಯಾಂಡ್ ಮಾಫಿಯಾ. ಒಂದು ಜಾಗಕ್ಕೂ ಕೂಡ ಅಲ್ರಿ. ಗುಂಡಾಂಜನೇಯ ನಿಮ್ಮ ಮುಜರಾ ಇಲಾಖೆ ಕೆಳಗಡೆ ಬರೋದು 5 ಎಕರೆನ ತಿಂದಾಕಿದ್ದಾರೆ. ಯಾರು ಅಂತ ಕೃಷ್ಣ ಬೈರೇಗೌಡನ ಕೇಳ್ರಿ, ನಿಮ್ಮ ಮಿನಿಸ್ಟರ್ನ ಕೇಳಿ. ಅಲ್ಲಿ ಗುಂಡಾಂಜನೇಯ ಹೊಡಿಬೇಡಿ. ಯಾಕೆ ಹೇಳಿ? ಅಲ್ಲಿ ಹಾಕೊಂಡ್ರಲ್ಲ ಸಾವುಕಾರರು, ಶ್ರೀಮಂತರು, MLA ಮಿನಿಸ್ಟರ್ಗೆ ಕೃಷ್ಣ ಬೈರೇಗೌಡಂಗೆ ಬೇಕಾದವರು. ಕೋಗಿಲಲ್ಲಿ JCB ನುಗ್ಗಿಸ್ತೀರಾ, ಬುಲ್ಡೋಸರ್ ನುಗ್ಗಿಸ್ತೀರಾ? ಯಾವ ಫ್ಯಾಕ್ಚುಯಲ್ ರಿಪೋರ್ಟ್ ಇದೆ ನಿಮ್ಮ ಹತ್ರ? ಯಾವ ಫ್ಯಾಕ್ಚುಯಲ್ ರಿಪೋರ್ಟ್ ಇದೆ? ಬೇಸ್ಡ್ ಆನ್ ವಾಟ್ ಫ್ಯಾಕ್ಚುಯಲ್ ರಿಪೋರ್ಟ್ ನೀವು ಹೇಳ್ತಾ ಇದ್ದೀರಾ ಅವರು ವಲಸಿಗರು ಅಂತ ಹೇಳಕ್ಕೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ? ನಿಮ್ಮ ಅಧಿಕಾರಿಗಳು ಏನ್ ದಾಖಲೆ ಕೊಟ್ಟಿದ್ದಾರೆ? ನೀವು ಸಾರ್ವಜನಿಕಗೊಳಿಸಬೇಕು. ಅವರು ವಲಸಿಗರಲ್ಲ. 20 ವರ್ಷದಿಂದ 94 CNA ಮಾಡ್ಕೊಂಡು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನಿಮ್ಮದೇ ಕಾಂಗ್ರೆಸ್ MLAಗಳು ಅವ್ರಿಗೆ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ. 20 ವರ್ಷದಿಂದ ನಿಮ್ಮ ಕಾಂಗ್ರೆಸ್ಗೂ ಓಟ್ ಹಾಕಿದ್ದಾರೆ, ಬಿಜೆಪಿಗೂ ಓಟ್ ಹಾಕಿದ್ದಾರೆ, JDSಗೂ ಓಟ್ ಹಾಕಿದ್ದಾರೆ. ಅವರು ವಲಸಿಗರು ಹೇಗಾಗ್ತಾರೆ? ಹಾಗಾದ್ರೆ ಕೋಗಿಲಲ್ಲಿ ಶೆಡ್ ಕಟ್ಕೊಂಡಿರೋರು ವಲಸಿಗರು. ಸುಧಾಮೂರ್ತಿ ಮತ್ತೆ ನಾರಾಯಣ ಮೂರ್ತಿ 53 ಎಕರೆ ಆನೇಕಲ್ಲಲ್ಲಿ ಲ್ಯಾಂಡ್ ತಗೊಂಡು ಇನ್ಫೋಸಿಸ್ ಸಂಸ್ಥೆ ಕಟ್ತೀವಿ ಅಂತ ಹೇಳಿದ್ರಲ್ಲ, ಅವ್ರು ಯಾರು ಹೋಗಾರೆ? ಅವ್ರು ಯಾರು? ಅವ್ರ ಮೇಲೆ ಅಕ್ರಮ ಇಲ್ಲ? ನೀವ್ ಹೆಂಗ್ ಕೊಡ್ತೀರಾ ಅವ್ರಿಗೆ? ಅವರು ಲ್ಯಾಂಡ್ ಅನ್ನ ಮಾರಾಟ ಮಾಡಿದ್ರೆ ಸರ್ಕಾರ ನೋಡ್ಕೊಂಡು ಹೆಂಗ್ ಸುಮ್ಮನೆ ಇರುತ್ತೆ? KDB ಹೆಂಗ್ ಸುಮ್ಮನೆ ಇರುತ್ತೆ? KDB ಲ್ಯಾಂಡ್ ಕೊಟ್ಟಿದ್ದು ಇನ್ಫೋಸಿಸ್ಗೆ, ಸುಧಾಮೂರ್ತಿಯ ಒಡೆತನದ, ನಾರಾಯಣ ಮೂರ್ತಿ ಒಡೆತನದ ಇನ್ಫೋಸಿಸ್ಗೆ ಲ್ಯಾಂಡ್ ಕೊಟ್ಟಿದ್ದು. ಅಲ್ಲಿ ಇನ್ಫೋಸಿಸ್ ಸಂಸ್ಥೆ ಕಟ್ಲಿ ಅಂತ, ರಿಯಲ್ ಎಸ್ಟೇಟ್ ಮಾಡ್ಲಿ, ಪೂರ್ವಂಕರ ಅವ್ರಿಗೆ 250 ಕೋಟಿಗೆ ಮಾರ್ಲಿ ಅಂತ ಸರ್ಕಾರದ ರೈತರ ಲ್ಯಾಂಡ್ ಅನ್ನ ಕೊಟ್ಟಿಲ್ಲ. KBD one point of establishment is establishing a ಫ್ಯಾಕ್ಟರಿ. ಅಲ್ಲಿ ಒಂದು ಕೈಗಾರಿಕೆನ ಸ್ಥಾಪನೆ ಮಾಡಕ್ಕೋಸ್ಕರ ಇನ್ಫೋಸಿಸ್ಗೆ 2000ನೇ ಇಸ್ವಿನಲ್ಲಿ 53 ಎಕರೆ ಲ್ಯಾಂಡ್ ನ ಕೊಟ್ರೆ ಹೆಂಗ್ರಿ ಮಾರಾಟ ಮಾಡಕ್ ಬಿಡ್ತೀರಾ? ಹಾಗಾದ್ರೆ ಇನ್ಫೋಸಿಸ್ ಬಗ್ಗೆ ಯಾಕೆ ಸ್ಟೇಟ್ಮೆಂಟ್ ಇಲ್ಲ ಸಿದ್ದರಾಮಯ್ಯನವರೇ ನಿಮ್ದು? ಸಿದ್ದರಾಮಯ್ಯನವರ ಇನ್ಫೋಸಿಸ್ ಅವರು 53 ಎಕರೆ ಲ್ಯಾಂಡ್ ನ ಮಾರಾಟ ಮಾಡ್ಕೊಂಡಿದ್ರಲ್ಲ, ಮೂರು ಪಕ್ಷದವರು ಬಾಯಿ ಮುಚ್ಕೊಂಡಿದ್ದೀರಾ. ವಿರೋಧ ಪಕ್ಷ ಕೇಳ್ತಾ ಇಲ್ಲ. ವಿರೋಧ ಪಕ್ಷದವ್ರಿಗೆ ಅವರೇ ಎಮ್ಮನ್ನ ಯಾರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಹೆಂಡತಿಯನ್ನ, ಪತ್ನಿ ಸುಧಾಮೂರ್ತಿ ಅವರನ್ನ ಅವರೇ MP ಮಾಡಿರೋದು, ರಾಜ್ಯಸಭಾ ಮೆಂಬರ್ ಮಾಡಿರೋದು. ಅವ್ರು ಕೇಳಲ್ಲ. ನೋಡ್ರಿ, ನೀವು ಯಾರ್ಯಾರು ಓಟ್ ಹಾಕ್ತಿರೋ, ಕರ್ನಾಟಕದ ನಾಗರಿಕರು 7 ಕೋಟಿ ಕನ್ನಡಿಗರು, ನೀವು ಯಾರ್ಯಾರು ಓಟ್ ಹಾಕ್ತಿರೋ ನೀವೇ ಅರ್ಥ ಮಾಡ್ಕೊಳ್ಳಿ. ರೈತರಿಗೆ ಸಪೋರ್ಟ್ ಮಾಡಲ್ಲ ಕಾಂಗ್ರೆಸ್, BJP, JDS. ಧರ್ಮಸ್ಥಳಕ್ಕೆ ಪ್ರಕರಣಕ್ಕೆ ಕಾಂಗ್ರೆಸ್, BJP, JDS ಸಪೋರ್ಟ್ ಮಾಡಲಿಲ್ಲ. ಹುಬ್ಳಿ ಧಾರವಾಡಲ್ಲಿ ಹುಡುಗರು ಸರ್ಕಾರಿ ನೌಕರಿ, ಸರ್ಕಾರದ ಖಾಲಿ ಇರುವ ಇದನ್ನ ಭರ್ತಿ ಮಾಡಿ ಅಂತಂದ್ರು. ಅವ್ರಿಗೆ ಒಲಿಯಲ್ಲ. ಬಡವರ ಮನೆಗೆ JCB ನುಗ್ಸಿದ್ದಾರೆ ಇವರು. ನೋಡ್ರಿ, 10 ಎಕರೆನಲ್ಲಿ ಬಡವರು ಶೆಡ್ ಹಾಕೊಂಡ್ರೆ ಅದು ಅವರು ಬೇರೆ ದೇಶದಿಂದ ಬಂದವರು. ಸಿದ್ದರಾಮಯ್ಯನವ್ರಿಗೆ, ಮಾನ್ಯ ಸಿದ್ದರಾಮಯ್ಯನವ್ರು ಅವ್ರು ಯಾವ ದೇಶದಿಂದ ಬಂದಿಲ್ಲ. ಭೂತಾನಿಂದ ಬಂದಿಲ್ಲ, ನೇಪಾಳಿಂದ ಬಂದಿಲ್ಲ, ಅಫ್ಘಾನಿಸ್ತಾನದಿಂದ ಬಂದಿಲ್ಲ, ಬಾಂಗ್ಲಾದೇಶಿಂದ ಬಂದಿಲ್ಲ. ಅವರೆಲ್ಲ ಇಲ್ಲಿಯವರೇ, ಅವರೆಲ್ಲ ಭಾರತೀಯರು, ಅವರೆಲ್ಲ ಕನ್ನಡಿಗರು, ಬಡವರಷ್ಟೇ. ಅವ್ರು ಯಾರು ಲಾಯರ್ ಇಲ್ಲ, ನಂತರ ಯಾವನು ಲಾಯರ್ ಇಲ್ಲ. ಅಥವಾ ನೀವು ಮಾಡ್ಕೊಂಡಿದಿರಲ್ಲ ಕಪಿಲ್ ಸಿಬಲ್ ಅಂತ ಲಾಯರ್ ಇಲ್ಲ. ಅಂತ ಲಾಯರ್ ಇದ್ದಿದ್ರೆ ಬೇಕಾದ್ರೆ ಅವ್ರ ಮೇಲಿರೋ ಅಪರಾಧನ ಕೋಟಿ ಫೀಸ್ ಇಸ್ಕೊಂಡು ಅವರು ಡಿಫೆಂಡ್ ಮಾಡ್ಕೊಂತ ಇದ್ರು. ಆ ಬಡವರ ಕೈಯಲ್ಲಿ ಲಾಯರ್ ಅಲ್ಲರಿ, ಒಂದು ಊಟಕ್ಕೂ ಕೂಡ ಗತಿ ಇಲ್ಲ. ಅಂತ ಸಮುದಾಯವನ್ನ, ಅಂತ ಬಡವರನ್ನ ಒಕ್ಕಲೆ ಬರ್ಸಿ ನೀವು ಕೊಡ್ತಾರೋ ಸ್ಟೇಟ್ಮೆಂಟ್ ಏನ್ರಿ? ನೀವು ಕೊಡ್ತಾರೋ ಸ್ಟೇಟ್ಮೆಂಟ್ ಏನು?
ಅಂದ್ರೆ ನೀವು ನಿಮ್ ಪ್ರಕಾರ ಅವರು ವಲಸಿಗರ ಅಪ್ರೂವ್ ಮಾಡಿ, ವಲಸಿಗರು ಅಂತ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರೂವ್ ಮಾಡಬೇಕು. ನಿಮ್ಮ ಅಧಿಕಾರಿಗಳು ಕೊಟ್ಟಿರೋ ದಾಖಲೆಯನ್ನ ಪರಿಶೀಲನೆ ಮಾಡಿದ ನೀವು ಹೆಂಗ್ ಸ್ಟೇಟ್ಮೆಂಟ್ ಕೊಟ್ರಿ, ವಿ ವಾಂಟೆಡ್ ಟು ನೋ, ಕರ್ನಾಟಕ ವಾಂಟ್ಸ್ ಟು ನೋ ನೀವು ಹೆಂಗ್ ಸ್ಟೇಟ್ಮೆಂಟ್ ಕೊಟ್ರಿ ಅಂತ. ಅಂಡ್ ವಿ ವಿಲ್ ಪ್ರೂವ್ ಯು ಆರ್ ರಾಂಗ್, ನೀವು ತಪ್ಪು ಮಾಡಿದ್ದೀರಾ ಅಂತ ನಾವು ಪ್ರೂವ್ ಮಾಡ್ತೀವಿ, ನಮ್ಮ ಹತ್ರ ದಾಖಲೆ ಇದೆ. ವಿ ವಿಲ್ ಶೋ ಯು ದ ಫ್ಯಾಕ್ಚುಯಲ್ ರಿಪೋರ್ಟ್. ಮುಖ್ಯಮಂತ್ರಿಯಾಗಿ ಸುಮ್ಮನೆ ಏನೋ ಬಾಯಿಗೆ ಬಂದಂತ ಸ್ಟೇಟ್ಮೆಂಟ್ ಅನ್ನ ನೀವು ಕೊಟ್ರೆ ಒಬ್ಬ ವಿರೋಧ ಪಕ್ಷದವ್ರು ಕೇಳಲ್ಲ. ಓಕೆ, ಇಷ್ಟು ಗಟ್ಟಿಯಾಗಿ ಧ್ವನಿಯಾಗಿ ಇನ್ಫೋಸಿಸ್ ಅವರು 53 ಎಕರೆ ಲ್ಯಾಂಡ್ ಅನ್ನ ಮಾರಾಟ ಮಾಡಿದಾರಲ್ವಾ, ಅವ್ರಿಗೆ ಲ್ಯಾಂಡ್ ಕೊಟ್ಟಿದ್ದೇನಕ್ಕೆ ಕೆಡಿಬಿ ಅವರು ಲ್ಯಾಂಡ್ ಕೊಟ್ಟಿದ್ದೇನಕ್ಕೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಮಗೆ ಇದಕ್ಕೂ ಉತ್ತರ ಬೇಕಾಗಿದೆ. ನೀವು ಅಲ್ಲಿರುವ ಬಡವರನ್ನ ವಲಸಿಗರು ಅಂತ ಇದ್ರಲ್ಲ, ನಾವು ಕೇಳ್ತಾ ಇರೋದೇನು ಅಂತಂದ್ರೆ, ಇನ್ಫೋಸಿಸ್ ಅವ್ರಿಗೆ ಕೊಟ್ಟಂತ ಲ್ಯಾಂಡ್ ಅನ್ನ ಅವ್ರು ಹೆಂಗ್ ಮಾರಾಟ ಮಾಡ್ಕೊಂಡ್ರು? ಇನ್ಫೋಸಿಸ್ಗೆ ಲ್ಯಾಂಡ್ ಕೊಟ್ಟಿದ್ದು ಸಾಫ್ಟ್ವೇರ್ ಕಂಪನಿನ ಎಸ್ಟಾಬ್ಲಿಷ್ ಮಾಡಕ್ಕೆ, ನಮ್ಮ ಕನ್ನಡಿಗರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ಲಿಕ್ಕೆ. ಎರಡೂ ಆಗ್ಲಿಲ್ಲ. ಅವ್ರು ಮಾಡಿದ್ದೇನು, ಇನ್ಫೋಸಿಸ್ ಅವರು ರಿಯಲ್ ಎಸ್ಟೇಟ್ ಮಾಡಿದ್ರು. 2000 ಇಸ್ವಿನಲ್ಲಿ ಇನ್ಫೋಸಿಸ್ ಸ್ಥಾಪನೆ ಮಾಡ್ತೀವಿ ಅಂತ ಲ್ಯಾಂಡ್ ತಗೊಂಡು 2025ರಲ್ಲಿ 250 ಕೋಟಿಗೆ ಪೂರ್ವಂಕರ್ ಅವ್ರು ಮಾಡ್ಕೊಂಡಿದ್ದಾರೆ. ಪೂರ್ವಂಕರ್ 5,000 ಕೋಟಿ ಬೆಲೆ ಬಾಳುವಂತ ಅಪಾರ್ಟ್ಮೆಂಟ್ ಕಟ್ಟು ಕಾಸು ಮಾಡ್ಕೊಂತಾರೆ. ಹಾಗಾದ್ರೆ ರೈತರ ಜಮೀನನ್ನ ಕೆಡಿಬಿ ಕಿತ್ಕೊಂಡಿದ್ದು, ನೀವು ಅಕ್ವೈರ್ ಮಾಡ್ಕೊಟ್ಟಿದ್ದು ರಿಯಲ್ ಎಸ್ಟೇಟ್ ಮಾಡಕ್ಕೋಸ್ಕರ. ರಿಯಲ್ ಎಸ್ಟೇಟ್ ಮಾಡಂಗಿದ್ರೆ ಶ್ರೀಮಂತರಿಗೆ ಇಷ್ಟೊಂದು ಫ್ರೀಯಾಗಿ ಬಿಡ್ತಿರಲ್ಲ, ಬಡವರಾಗರೆ ಈಸ್ ಪಾವರ್ಟಿ ಎ ಕ್ರೈಮ್? ನಮ್ಮ ದೇಶದ ಸಂವಿಧಾನ ಹೇಳುತ್ತೆ ಬಡತನ ಕ್ರೈಮ್ ಅಲ್ಲ ಅಂತ. ನಾವು ಕೇಳ್ತಾ ಇದೀವಿ, ಮಾನ್ಯ ಮುಖ್ಯಮಂತ್ರಿಗಳೇ, ಬುಲ್ಡೋಸರ್ ನುಗ್ಸುವಂತ ಈ ಕಾಂಗ್ರೆಸ್ ಸರ್ಕಾರ ನೋಟಿಸ್ ಯಾಕೆ ಕೊಟ್ಟಿಲ್ಲ? ಇವನ್ ಅವ್ರನ್ನ ವಲಸಿಗರು ಅನ್ಕೊಂಡ್ರು ಕೂಡ ಯಾವ ಕಾನೂನು ಇದೆ? ಬೆಳಗ್ಗೆ 5:15 ಬುಲ್ಡೋಸರ್ ನುಗ್ಸಕ್ಕೆ ಯಾವ ಕಾನೂನು ಇದೆ ಸಿದ್ದರಾಮಯ್ಯನವರೇ? ಯಾವ ಮಟ್ಟದ ಸ್ಟೇಟ್ಮೆಂಟ್ ಅನ್ನ ಒಬ್ಬ ಮುಖ್ಯಮಂತ್ರಿಯಾಗಿ ಕೊಡ್ತಾ ಇದ್ದೀರಾ ನೀವು? 2028ಕ್ಕೆ ಕಾಂಗ್ರೆಸ್ ನೆಲ ಕಚ್ಚುತ್ತೆ, 30 ಸೀಟು ದಾಟಲ್ಲ. ಬರ್ದಿಟ್ಕೊಳ್ಳಿ ಸಿದ್ದರಾಮಯ್ಯನವರೇ, ನಿಮ್ಮ ಆಡಳಿತದಲ್ಲಿ ನಾನೊಬ್ಬ ಸಣ್ಣ ವ್ಯಕ್ತಿ, ಒಬ್ಬ ಸಣ್ಣ ಹೋರಾಟಗಾರ, ಒಬ್ಬ ಸಣ್ಣ ಅಡ್ವೊಕೇಟ್, ನಾನು ಈ ಮಾತು ಹೇಳ್ತಾ ಇದ್ದೀನಿ. 2028ಕ್ಕೆ ಕಾಂಗ್ರೆಸ್ 30 ಸೀಟ್ ದಾಟಲ್ಲ. 30 ಸೀಟ್, ಇಟ್ ವಿಲ್ ನಾಟ್ ಕ್ರಾಸ್ 30 ಸೀಟ್ಸ್. ಇದು ನನ್ನ ಭವಿಷ್ಯ. ಇದು ಬಡವರ ಶಾಪ ನಿಮ್ಗೆ. ಇದು ನೀವು ಮಾಡ್ತಾ ಇರುವಂತ ಈ ವ್ಯಾಪಾರೀಕರಣದ ಆಡಳಿತಕ್ಕೆ ನಿಮಗೆ ಬಡವರು, ರೈತರು, ನಿರುದ್ಯೋಗಿಗಳು, ಆಮೇಲೆ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಕೇಳಿದವರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕಿರುವಂತ ಶಾಪ ಹಂಗಂದ್ ಮಾತ್ರಕ್ಕೆ ಬಿಜೆಪಿ ಬರುತ್ತೆ ಅಂತಲ್ಲ. ಬಿಜೆಪಿನೂ ಹೀನಾಯಮಾನವಾಗಿ ಸೋಲುತ್ತೆ. ಹೇಳ್ತೀನಲ್ಲ, 3 ಪಕ್ಷಗಳನ್ನ ಕನ್ನಡಿಗರು ಸೋಲಿಸ್ತಾರೆ, ಬುದ್ಧಿ ಕಲಿಸ್ತಾರೆ ನಿಮ್ಗೆ. ನಿಮ್ಮ ಆಡಳಿತಕ್ಕೆ ಬರೋವರೆಗೂ ಬಡವರ ಪರ, ಅಹಿಂದ ಪರ, ಆಡಳಿತಕ್ಕೆ ಬಂದ್ಮೇಲೆ ಶ್ರೀಮಂತರ ಪರ, ಇನ್ಫೋಸಿಸ್ ಪರ, ಧರ್ಮಸ್ಥಳದ ಕೊಲೆಗಾರರ ಪರ ಅಲ್ವಾ? ಆಮೇಲೆ ಶುಗರ್ ಫ್ಯಾಕ್ಟರಿ ಓನರ್ಗಳ ಪರ, ರೈತರ ಪರ ನಿಲ್ಲಲ್ಲ ನೀವು. ಶುಗರ್ ಫ್ಯಾಕ್ಟರಿ ಓನರ್ ಪರ, ಧರ್ಮಸ್ಥಳದ ವಿಚಾರದಲ್ಲಿ ಕೊಲೆಗಾರರ ಪರ, ಅಲ್ಲಿ ನೊಂದವ್ರ ಪರ ಇಲ್ಲ, ಕೊಂದವ್ರ ಪರ ನೀವು. ಕೊಂದವ್ರ ಪರ 3 ಪಕ್ಷಗಳು, ನೊಂದವ್ರ ಪರವಾಗಿ ನಿಂತ್ಕೊಳ್ಳಲ್ಲ. ನೀವು ಅಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಯಾವ ಆಡಳಿತ ಅನ್ಕೋಬೇಕು? ಉತ್ತರ ಭಾರತದಲ್ಲಿ ಆಲ್ರೆಡಿ ಜನ ಬೀದಿಗೆ ಬಂದಿದ್ದಾರೆ. ದೇ ಆರ್ ಕ್ವಶನಿಂಗ್ ದ ಮೋದಿ ಗವರ್ಮೆಂಟ್. ಹರಾವಳಿ ಜಾಗವನ್ನ ಮೈನಿಂಗ್ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಜನ ಬೀದಿಗೆ ಬಂದು ನಿಂತಿದ್ದಾರೆ. ಜನ ಮಾತಾಡ್ತಾ ಇದ್ದಾರೆ, ತೂಚಿ ಅಂತ ಇದ್ದಾರೆ. ಈ ಕರ್ನಾಟಕದಲ್ಲೂ ತೂಚಿ ಅನ್ನೋ ಒಂದು ಪರಿಸ್ಥಿತಿ ತಂದ್ಕೊಂಬೇಡಿ, ಆಲ್ರೆಡಿ ಬಂದಿದೆ ಅಂತ ಹೇಳುತ್ತಾ. ಇನ್ಫೋಸಿಸ್ ಸಂಸ್ಥೆಗೆ 53 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಲ್ಯಾಂಡ್ ಅನ್ನ ಮಾರಾಟ ಮಾಡಿ ಮೌನವಾಗಿರೋ ಸಿದ್ದರಾಮಯ್ಯ ಸರ್ಕಾರ ಕೋಗ್ಲಲ್ಲಿರೋ ಬಡವರನ್ನ ಅವರು ಬೇರೆ ಕಡೆಯಿಂದ ಬಂದಂತವ್ರು, ಅವರು ಬೇರೆ ದೇಶದವರು, ಏನ್ ಬಾಂಗ್ಲಾದೇಶದವರು, ಸ್ಪಷ್ಟೀಕರಣ ಕೊಡಿ. ಯಾವ ದೇಶದಿಂದ ಬಂದ್ರು ಅವರು? ಕೋಗಿಲಿನಲ್ಲಿ ಶೆಡ್ ಅಲ್ಲಿ ಇದ್ದಂತವ್ರು ಯಾವ ದೇಶದಿಂದ ಬಂದಂತವ್ರು? ಭೂತಾನಿಂದ ಬಂದ್ರ? ಸಿದ್ದರಾಮಯ್ಯನವರೇ ಸ್ಪಷ್ಟೀಕರಣ ಕೊಡಿ. ಅಫ್ಘಾನಿಸ್ತಾನದಿಂದ ಬಂದ್ರ? ಶ್ರೀಲಂಕಾ ಇಂದ ಬಂದ್ರ? ಪಾಕಿಸ್ತಾನದಿಂದ ಬಂದ್ರ? ವಲಸಿಗರು ಅಂತ ನೀವು ಪದ ಬಳಸಿದ್ರಲ್ಲ, ವಲಸಿಗರು ಅಂದ್ರೆ ಯಾರವರು? ಕೋಗಿಲಲ್ಲಿ MLA ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿ ಕೋಗಿಲಲ್ಲಿ ಬಡವರ ಮನೆಗೆ JCB ಓಡಿಸಿದ್ರಲ್ಲ, ಅವರು ಯಾವ ದೇಶದಿಂದ ಬಂದ್ರು, ಯಾವ ರಾಜ್ಯದಿಂದ ಬಂದ್ರು? ಕರ್ನಾಟಕ ಇಸ್ ಆಸ್ಕಿಂಗ್ ದ ಸಿಎಂ ಶುಡ್ ಗಿವ್ ದ ಎಕ್ಸ್ಪ್ಲನೇಷನ್. ಈ ವಲಸಿಗರು ಯಾರು? ನೀವು ಬುಲ್ಡೋಸರ್ ಬಿಟ್ಟು ಒಡಿಸಿರುವ ವಲಸಿಗರು ಯಾರು ಅಂತ ಕರ್ನಾಟಕಕ್ಕೆ ಮುಖ್ಯಮಂತ್ರಿಗಳಾಗಿ ತಾವು ತಿಳಿಸಬೇಕು ಅಂತ ಈ ಮೂಲಕ ಹೇಳುತ್ತಾ, ಯಾರೋ ನಿಮ್ಮ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ ಅಂತ ವೆರಿಫೈ ಮಾಡಿದಿರಾ, ಸ್ಟೇಟ್ಮೆಂಟ್ ಗಳನ್ನ ಮಾಡಿದ್ರೆ ಖಂಡಿತವಾಗಿ ಹೇಳ್ತೀನಲ್ಲ, 2028ಕ್ಕೆ ಕಾಂಗ್ರೆಸ್ 30 ಸೀಟ್ ದಾಟಲ್ಲ. ಬರ್ದಿಟ್ಕೊಳ್ಳಿ ಸಿದ್ದರಾಮಯ್ಯನವರೇ, ನೀವು ಅವಾಗ ರಿಟೈರ್ಡ್ ಆಗಿರ್ತೀರಾ, ಮನೇಲಿರ್ತೀರಾ, ನನ್ನ ಈ ಭವಿಷ್ಯವನ್ನ ಕಣ್ಣಾರೆ ನೋಡ್ತೀರಾ. ಧನ್ಯವಾದಗಳು.